ನಿರಾಶರಾಗಬೇಡಿ, ನಿರಾಶರಾಗಬೇಡಿ. ಯೇಸು ಕೂಡ ಹೇಳಿದ್ದಾರೆ ಲೂಕ 18:1 ನಿರಾಶರಾಗಬೇಡಿ. ನಿರಾಶೆ ಸೈತಾನನ ಒಂದು ದೊಡ್ಡ ಆಯುಧ. ನಿರಾಶೆ ಭಯ ಉಂಟು ಮಾಡುತ್ತೆ, ನಿರಾಶೆ ಆತ್ಮಹತ್ಯೆ ಚಿಂತೆ ಬರುತ್ತೆ, ನಿರಾಶೆ ಜೀವನವನ್ನೇ ಜಿಗುಪ್ಸೆ ಮಾಡಿಸುತ್ತೆ, ನಾ ಬದುಕೋದಿಲ್ಲ ಅನಿಸುತ್ತೆ. ಯಾಕೆ ಹೀಗೆ? ನಾನು ಒಬ್ಬರು ಮನೆಗೆ ಹೋಗಿದ್ದೆ, ಒಂದು ಮಗು ಜಿರಳೆ ಇಟ್ಕೊಂಡು ಆಟ ಆಡ್ತಾ ಇತ್ತು. ನನಗೆ ಹೆದರಿಕೆ ಆಗ್ಬಿಡ್ತು, ಇಬ್ಬರು ದೇವ ಜಿರಳೆ ಜೊತೆಗೆ. ಅದು ಸುಮ್ಮನೆ ಹಿಂಗೆ ಕಾಲು ಮಾಡೋದು, ಹಿಂಗೆ ಮಾಡೋದು ಎಲ್ಲ, ಅದು ಹಿಂಗೆ ಅಡ್ಡಾಡ್ತಿತ್ತು. ಅದನ್ನು ಹಿಡಿದು ಮತ್ತೆ ಏನು ಮಾಡ್ತಾಯಿತ್ತು. ಅವರಮ್ಮ ನನಗೆ ಕಾಫಿ ತಂದರು. ಅಯ್ಯೋ ಕಾಫಿ ಅಲ್ಲಿಟ್ಟು, ಅಯ್ಯಯ್ಯೋ ಅಯ್ಯಯ್ಯೋ ಬಿಡು ಬಿಡು ಬಿಡು, ಅಯ್ಯೋ ಜಿರಳೆ ಹಿಡಿದು ಬಿಟ್ಟ ಬಿಡು ಬಿಡು. ಆ ಮಗ ತಾಯಿಯ ಆ್ಯಕ್ಷನ್ ನೋಡ್ತು, ಬಿಸಾಕ್ತು. ಅವತ್ತಿಂದ ಆ ಮಗು ಜಿರಳೆಗೆ ಭಯ ಬರ್ತಾ ಇದೆ. ನಾ ಬ್ಯಾಂಕಾಕ್ ಹೋದಾಗ ಜಿರಳೆಯನ್ನು ಫ್ರೈ ಮಾಡಿ ತಿಂತಾಯಿದ್ರು. ನಾನು ಚೈನಾಕ್ಕೆ ಹೋದಾಗ ಚೈನಾದಲ್ಲಿರೋರು ಹಾವನ್ನು ತಿಂತಾಯಿದ್ರು. ಇಲ್ಲಿ ನಮಗೆ ಭಯ. ಅವು ಕಚ್ಚಿದ್ರ ವಿಷಯ ಇರುತ್ತೆ. 9 ಜಾತಿಯ ಹಾವಿನಲ್ಲಿ ಮಾತ್ರ ವಿಷಯ ಇರೋದು. ನಾವು ಯಾವುದು ಒಳ್ಳೇದು ಅದು ಹೇಳ್ಕೊಡ್ತಾ ಇಲ್ಲ. ಏನಾದರೂ ಮಾಡೋಕ್ಕೋದಾಗ ಅಯ್ಯೋ ನಿನಗೆಲ್ಲ ಆಗತ್ತೆ ಮಾಡೋಕ್ಕೆ. ನೆಗೆಟಿವ್ಸ್ ಏನು, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ನಿನಗೆ SSLC ಪಾಸ್ ಆಗು, ಒಂದು ಆಟೋ ಓಡಿಸಿದ್ರೆ ಕಮ್ಮಿ ಆಗ್ಬಿಡ್ತೀವ ನಾವು. ದುಡೋದು ತಿನ್ನೋರು ನಾವು. ಆಟ ಓಡಿಸ್ತಿದ್ಯಾ, ಹೆಮ್ಮೆ ಅನ್ಬೇಕು ನಾವು. ಹಾಗೆ ನೀನು ಯಾವತ್ತು ಏನು ಯಾವುದಕ್ಕೂ ಆಗಲಾರೆ. ಇದು ಕೆಲವು ಹಿರಿಯರು ಈ ನಾರಿಗೆ ಇದೆಯಲ್ಲ, ಅವ್ರು ಹೆಂಗೆ ಏನು ಹೇಳಿದ್ರು ಅಷ್ಟೇ, ಒಂದು ಉತ್ತೇಜನ ಕೊಡಲ್ಲ, ಮಾಡು ಅಂತ ಹೇಳಲ್ಲ. ಅಬ್ದುಲ್ ಕಲಾಂ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ರು. ಅವರು ಈ ಬಾಂಬು ಅದು ಇದು ಏನೇನೋ ಕಂಡುಹಿಡಿಯುವಾಗ ನಿನ್ನಿಂದ ಆಗಲ್ಲ ಅಂದರು. ಆಗಿಸಿ ತೋರಿಸಿದ್ರು. ಅವರಲ್ಲಿ ಪ್ರಾಮಾಣಿಕತೆ, ಪ್ರಾರ್ಥನೆ ಇತ್ತು. PT ಉಷಾ ಓಡೋದು ಫಸ್ಟ್ ಬಂದು ಒಲಿಂಪಿಕ್ನಲ್ಲಿ. ಅದು ಏನು ಅಂದರೆ 10 ಜನನೂ ಓಡೋರೆ, ಒಬ್ಬರಿಗೆ ಗೆಲ್ಲೋದು. ಆ ಗೆಲ್ಲೋದು ನಾನು ಅನ್ನೋ ಗುರಿ ಇರಬೇಕು ನಮಗೆ, ಒಳಗೆ ಕೆಚ್ಚದೆ ಇರಬೇಕು ನಮಗೆ. ನೀನು ಹಾಗೆ ಮಾಡಬಾರ್ದಾಗಿತ್ತು. ಜನ ಹೇಳೋದು ನಿನ್ನ ಕೈಲಾಗಲ್ಲ, ನೀನು ಫೇಲ್. 35 ಮಾರ್ಕ್ಸ್ ತಗೊಂಡ್ರೆ ಹೆಚ್ಚು. ನೀನು ತೀರಾ ಸಪ್ಪಿದ್ಯಾ, ನಿನ್ನ ಮುಖ ಒಂಥರ ಕಳಾಹೀನ, ನೀನು ಅದೃಷ್ಟ ಇಲ್ದವನು. ನಿನಗೆ ವಯಸ್ಸಿಗೆ ಮೀರಿದ್ದು ಮಾಡೋಕ್ಕೆ ಹೋಗಬೇಡ. ನಮ್ಮ ಅನುಭವ ತುಂಬ ಜನ ನೋಡಿದ್ದೀವಿ ನಾವು. ನಮ್ಮ ಕೈನಲ್ಲೇ ಆಗಿಲ್ಲ, ನೀನು ಮಾಡಿಬಿಡ್ತೀಯಾ, ನೀನು ಕಿಸ್ಬಿಡ್ತೀಯಾ? ಪ್ರೀತಿ ಪ್ರೇಮ ಅದೆಲ್ಲ ಸುಳ್ಳು. ನೀನು ಯಾವತ್ತಿಗೂ ಗೆಲ್ಲೋದಿಲ್ಲ. ನೀನು ಇಷ್ಟೇ ಪುಕ್ಲ. ಇಂಥ ಮಾತುಗಳು ನಮ್ಮ ತಲೆ ಒಳಗೆ ಸ್ಟೋರ್ ಆಗಿದೆ, ಅದು ಆಕ್ಟಿವ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾಕೆಂದರೆ ಬೇಡದೇ ಇರೋದು TV ಕೂಡ ನೋಡ್ತೀವಿ. ನಿಂಬೆಹಣ್ಣು ಅದರಲ್ಲೊಂದು ಸ್ವಲ್ಪ ಕುಂಕುಮ, ಅಲ್ಲಿ ದೆವ್ವ ಇದೆ. ನೆಗೆಟಿವ್ ಬೇರು ನೆಗೆಟಿವ್ ಎನರ್ಜಿ ಸೇರ್ಕೊಂಡಿದೆ. ಮನಸ್ಸಿನಂತೆ ಮಾಂಗಲ್ಯ ಅಂತಾನೆ. ಮನಸ್ಸಿನಲ್ಲಿ ದೇವರ ಮಾತು ಹೇಳಿರಬೇಕು, ಧೈರ್ಯಪಡಿಸುವ ಮಾತುಗಳಿರಬೇಕು. ನನಗೆ ಯಾರೋ ಹೇಳಿದ್ರು ಬೆಂಗಳೂರಿನಲ್ಲಿ, ಬ್ರದರ್ ನನಗೆ 8 ಎಕರೆ ಜಮೀನಿದೆ ಬೆಂಗಳೂರಿಂದ ದೂರ. 30 ವರ್ಷದ ಹಿಂದೆ ಬೆಂಗಳೂರಿಂದ ಒಂದು ಸಿಟಿ ಮೆಜೆಸ್ಟಿಕ್ಕಿಂದ 25 ಕಿಲೋಮೀಟರ್ ದೂರ ಕಾಡು, ಬೇರು ಕಲ್ಲು ಬಂಡೆ. ಅದು ಮಾತ್ರ ನಾನು ಆಟೋ ಓಡಿಸ್ತಾ ಇದ್ದೀನಿ. ಅದನ್ನು ಮಾರಿಬಿಟ್ಟು ಕಾರ್ ತೊಗೊಂಡು ಒಂದು ಟ್ಯಾಕ್ಸಿ ಓಡಿಸ್ತೀನಿ. ನಾನಂದೇ ಅದು ನಿಮ್ಮ ತಂದೆ ಕೊಟ್ಟ ಆಸ್ತಿ ಅಲ್ವಾ, ಮುಂದೆ ಏನಾದರೂ ಇಂಪ್ರೂವ್ ಆಗ್ಬೋದಲ್ಲ. ಇವಾಗ ನಿನಗೇನು ಕಮ್ಮಿ ಆಗಿದೆ ಆಟೋ ಓಡಿಸೋಕ್ಕೆ? ಅಲ್ಲ, ಆಟೋ ಓಡಿಸೋನು ಅಂತ ಹುಡುಗಿ ಕೊಡಲ್ಲ. ನೀನು ನಿನ್ನ ಹಣ ನೋಡಿ, ನಿನ್ನ ಅಂತಸ್ತು ನೋಡಿ ಹುಡುಗಿ ಕೊಡೋದಿದ್ರೆ ಬೇಡ. ಕತ್ತೆ ಬಾಲ ಕುದುರೆ ಜುಟ್ಟು. ನಾನು ನನ್ನ ಹೆಂಡತಿಯನ್ನು ಸಾಕು ಕೆಪಾಸಿಟಿ ಇದೆ, ಅವಾಗ ಕೊಡಿ, ದುಡ್ಡು ನೋಡ್ಕೊಳ್ಳೋದು ಬೇಡ. ಆಯಿತು, ನಾನಂದೆ ಒಂದು 5 ವರ್ಷ ತಡಿ ನೋಡೋಣ, ನಾನು ಹುಡುಕ್ತೀನಿ ಅಂದೆ. ಅದಾಗಿ ಎಷ್ಟೋ ದಿನ ಆದಮೇಲೆ ಅವ್ನು ಸಿಕ್ಕ, ಎಷ್ಟೋ ವರ್ಷ. ಬ್ರದರ್, ನಿಮ್ಮ ಮಾತು ಕೇಳಿದ್ರಿಂದ ಇವತ್ತು ನಾನು ಕೋಟ್ಯಾಧೀಶ್ವರ. ಏನಾಯಿತು, 5-6 ವರ್ಷ ಬಿಟ್ಟುಬಿಟ್ಟೆ ನಾನು. ಆಮೇಲೆ ಅದನ್ನು ಅಷ್ಟೊತ್ತಿಗೆ ಅಲ್ಲೆಲ್ಲ ಬೈರತಿ, ಅದು ಆ ಊರು ಈ ಊರು ಅಂತ ಅದು ಇದೆಲ್ಲ ಇಂಪ್ರೂವ್ ಆಗಿಬಿಡ್ತು.
ನನ್ನ 1 ಎಕರೆ ಜಮೀನು 6 ಕೋಟಿ ರೂಪಾಯಿ, ನನಗೆ ಒಟ್ಟು 50-60 ಕೋಟಿ ಬಂತು. ಕಮಿಷನ್ ಎಲ್ಲ ಹೋಗಿ ಒಂದು 30 ಕೋಟಿ ಬಂತು. ಇವತ್ತು ನಾನು ಕಾರ್ ನೋಡಿ, ಯಾವುದು ಆಡಿ ಕಾರ್ನಲ್ಲಿ ಓಡಾಡ್ತಿದ್ದೇನೆ. ನಾನು ಮಂಗಳೂರು ಹತ್ರ ಮಂಗಳೂರಿಗೆ ಹೋಗೋ ರೋಡ್ನಲ್ಲಿ ಒಂದು ಹಳ್ಳಿಯಲ್ಲಿ ಒಂದು 25 ಎಕರೆ ಜಮೀನು ತೆಗೆದಾಕಿದ್ದೇನೆ. ಅಲ್ಲಿ ಮನೆ ಕಟ್ತೀನಿ ನಾನು. ನೀವು ಹೇಳಿದ್ರಿ ನಿನ್ನಿಂದ ಆಗತ್ತೆ, ನಾನು ಯೇಸುವನ್ನು ಗಟ್ಟಿಯಾಗಿಡ್ದೆ, ನನಗಾಯಿತು. ತಾಳಿದವನು ಬಾಳಿಯ. ಇಲ್ಲಿ ದೇವರೇನಂತಾರೆ ನೋಡಿ, ದೇವರೇನು ಹೇಳ್ತಾರೆ ಅದು ಮುಖ್ಯ. ನಿನ್ನನ್ನು ಹೆಸರಿಡಿದು ಕರೆದಾತನು ನಾನಲ್ಲವೇ? ದೇವರು ಹೇಳ್ತಾರೆ, ನಿನ್ನನ್ನು ಹೆಸರಿಡಿದು ಕರೆದಾತನು ನಾನಲ್ಲವೇ? ಯೆಶಾಯ 43:1. ನೀನು ನನ್ನವನೇ ಅಲ್ಲವೇ? ದೇವರು ಹೇಳ್ತಾ ಇರೋದಿದು, ನೀನು ನನ್ನವನೇ ಅಲ್ಲವೇ? ನಾನು ಎಷ್ಟೋ ಸಲ ಕೇಳಿಸ್ಕೊಂಡಿದ್ದೀನಿ, ನೀನು ಜಲರಾಶಿಯ ಮೇಲೆ ನಡೆಯುವಾಗ ಮುಳುಗುವುದಿಲ್ಲ. ಯಾವ ಜಲರಾಶಿ? ಕಣ್ಣೀರಿನ ಜಲರಾಶಿಯಲ್ಲಿ ನಡೆಯುವಾಗ ನೀನು ಮುಳುಗೋದಿಲ್ಲ. ಬೆಂಕಿಯ ಸಂಕಟದ ಬೆಂಕಿಯ ಮಧ್ಯೆ ಚಲಿಸುವಾಗ, ಕೊರೋನಾ ಈ ಸಂಕಟದ ಮಧ್ಯೆ ಚಲಿಸುವಾಗ ಜ್ವಾಲೆಗಳು ನಿನ್ನನ್ನು ಸುಡುವುದಿಲ್ಲ. ಭಯಪಡಬೇಡ, ಹೆದರಬೇಡ. ದೇವರು ಮುಂದುವರೆಸಿ ಹೇಳ್ತಾರೆ, ನೀನೆನ್ನ ದೃಷ್ಟಿಗೆ ಅಮೂಲ್ಯನು, ನೀನು ನನ್ನ ದೃಷ್ಟಿಗೆ ಅಮೂಲ್ಯನು. ಯಾರು ಹೇಳ್ತಾರೆ? ಪಾಪಿ ಅಂತಾರೆ, ಅಜ್ಞಾನಿ ಅಂತಾರೆ, ತಪ್ಪುಡುತ್ತಾರೆ, ತೀರ್ಪು ಮಾಡ್ತಾರೆ, ಸ್ವಲ್ಪ ಮೇಲ್ ಬಂದ್ರೆ ಅಸೂಯೆ ಪಡ್ತಾರೆ. ದೇವರು ಹೇಳ್ತಾರೆ, ನೀನು ನನ್ನ ದೃಷ್ಟಿಗೆ ಅಮೂಲ್ಯನು, ನೀನು ದೇವರ ದೃಷ್ಟಿಗೆ ಅಮೂಲ್ಯನು. ಘನವಂತನು, ಅತೀ ಪ್ರಿಯನು, ದೇವರಿಗೆ ಅತೀ ಪ್ರಿಯನು ನೀನು. ಬೇರೆ ಜಾರ್ಜ್ ಬ್ರದರ್ ಅಷ್ಟೇ ಅಲ್ಲ, ನೀನು ಎಸ್ ಅತೀ ಪ್ರಿಯನು. ಭಯಪಡಬೇಡ, ನಾನಿರುವೆ ನಿನ್ನ ಸಂಗಡ, ನಾನಿದ್ದೇನೆ ನಿನ್ನ ಸಂಗಡ. ಭಯಪಡಬೇಡ, ಹೆದರಬೇಡ. 8,000 ವಾಗ್ದಾನಗಳು. ಹೆತ್ತ ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯಲ್ಲ. ಸಂಕಟ ಇದೆ, ಕಷ್ಟ ಇದೆ, ದುಃಖ ಇದೆ, ಕೊರೋನಾ ಇದೆ, ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ, ಸಾಲ ಇದೆ, ಕಂತಿದೆ, ಮಕ್ಕಳು ಫೀಸ್ ಕಟ್ಟಕ್ಕೆ ಕಾಸಿಲ್ಲ. ಹೆದರಬೇಡ, ಧೈರ್ಯವಾಗಿ ಎದುರಿಸು. ಎಲ್ರಿಗೂ ಗೊತ್ತಿದೆ ತಾನೇ, 1.5 ವರ್ಷದಿಂದ ಎಲ್ಲ ಮುಚ್ಚಿದ್ದೀವಿ ಅಂತ. ಕೊಡೋರಿಗೆಲ್ಲ ಹೇಳಿ ಧೈರ್ಯವಾಗಿ, ಏನು ಮಾಡೋದು ಸ್ವಾಮಿ? ಇಲ್ಲ, ದಯವಿಟ್ಟು ಕೈ ಮುಗಿತೀನಿ, ನಾನು ದುಡ್ದು ಕೊಡ್ತೀನಿ. ನಿಮಗೂ ಕಷ್ಟ ಇದೆ, ನನಗೆ ಗೊತ್ತು, ನಾನು ದುಡ್ದು ಖಂಡಿತ ಕೊಡ್ತೀನಿ. ಧೈರ್ಯವಾಗಿ ಫೇಸ್ ಮಾಡಿ. ಅವ್ರ ಮನೆಗೆ ಬಾಗಿಲಿಗೆ ಬರೋದಕ್ಕಿಂತ ಮುಂಚೆ ನೀವು ಅವ್ರ ಮನೆ ಬಾಗಿಲಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಳ್ಳಿ. ಏನಾದರೂ ಮಾರ್ಗ ಇದೆ, ಮಾರ್ಗ ಇದ್ದೇ ಇದೆ. ಯೇಸು ಹೇಳಿದ್ರು, ನಾನೇ ಮಾರ್ಗ ಅಂತ. ಆ ಮಾರ್ಗ ಹಿಡೀರಿ, ಆ ಮಾರ್ಗವನ್ನು ಅನುಸರಿಸಿರಿ, ದೇವರ ವಾಕ್ಯವನ್ನು ಪಾಲಿಸಿರಿ. ನೀನು ಹಾಗೀಗಲ್ಲ, ನೀನು ಕೇವಲ 1-2 ವರ್ಷದಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀಯ, ದೊಡ್ಡ ಶಕ್ತಿ ಆಗ್ತೀಯ, ಈ ಲೋಕವನ್ನು ಆಳುವ ವ್ಯಕ್ತಿ ಆಗ್ತೀಯ. ನೀನು ಮಂತ್ರಿ ಅಲ್ಲ. ಎಲ್ಲ ದುಷ್ಟ ಶಕ್ತಿಗಳು, ನೆಗೆಟಿವ್ ಎನರ್ಜಿಯಸನ್ನು ತುಳಿದು ನೀನು ಆಳ್ತೀಯ. ಧೈರ್ಯವಾಗಿರು, ನೀನು ನಗನಾಗ್ತಾ ಇರು, ನೀನು ನಂಬಿಕೆ ಇಟ್ಕೊಂಡಿರು. ನೀನು ಯೇಸು ನಿನ್ನನ್ನು ಸೋಲಕ್ಕೆ ಬಿಡಲ್ಲ. ಸೊಲೊಮೋನನಿಗೆ ಕೊಟ್ಟ ಜ್ಞಾನ ನಿನಗೆ ಕೊಡ್ತಾರೆ. ಪೇತ್ರನಿಗೆ 2 ದೋಣಿ ತುಂಬ ಮೀನು ಕೊಡಿಸಿದ್ರಲ್ಲ, ಆ ರೀತಿ ಇನ್ನು ಮುಂದಿನ ಪ್ರಯತ್ನಗಳಲ್ಲಿ ನೀನು ಯೇಸು ನಾಮದಲ್ಲಿ ಪ್ರಯತ್ನ ಪಟ್ಟಾಗ ನಿನ್ನ ದೋಣಿ ತುಂಬ ಮೀನು. 5 ರೊಟ್ಟಿ 2 ಮೀನು, 50-60 ಸಾವಿರ ಜನ ತಿಂದರು. ಮಿಕ್ಕಿದ್ದು 14 ಬುಟ್ಟಿ. ಹೆದರಬೇಡ, ಮುಂದುವರಿ. ಯಾರನ್ನು ನಿಂದಿಸಬೇಡ, ಯಾರನ್ನು ತೀರ್ಪು ಮಾಡಬೇಡ. ಯೇಸುನಾಮದಲ್ಲಿ ನನ್ನ ಕೈಯಿಂದಾಗತ್ತೆ. ನನಗೆ ವೆಲೆನ್ಷಿಯಾ ಚರ್ಚಲ್ಲಿ ಒಂದ್ಸಲ ವಾಯ್ಸ್ ಹೋಗ್ಬಿಡ್ತು. ಒಬ್ಬನೇ ಇದ್ದೀನಿ, 15 ವರ್ಷದ ಹಿಂದೆ. ಸ್ಟೇಜಿಗೆ ಹೋಗ್ತೀನಿ, ಅಂತೀನಿ. ಸ್ಟೇಜಿಗೆ ಹೋಗಾಯ್ತು, ಇದ್ದಕ್ಕಿದ್ದಾಗೆ ವಾಯ್ಸ್ ಹೋಯ್ತು. ಏನು ಮಾಡೋದು ಗೊತ್ತಿಲ್ಲ. ಜನ ಎಲ್ಲ ಇದ್ದಾರೆ, 1,000 ಜನದ ಮೇಲಿದ್ದಾರೆ. ವಿಲಿಯಂ ಹಾಡು ಹೇಳ್ತಾ ಇದ್ದಾರೆ. ನಾನು ಹಿಂಗಂದೆ, ಹಾಡು ಅಂತಂದೆ. ಅವರು ಹಾಡ್ತಾ ಇದ್ದಾರೆ, ನಾನು ವಾಯ್ಸ್ ಬಿಡ್ತೀನಿ, ಆರಾಧನೆ ತಂದೆಯೇ. ಕಣ್ಣು ಮುಚ್ಚಿ ಪರಮ ಪ್ರಸಾದದ ಮುಂದೆ ನಿಂತೆ, ದೇವ ನನಗೆ ಶಕ್ತಿ ಕೊಡು. 1 ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯ
ಒಂದು 10 ಸಲ ಹೇಳಿದೆ, ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ದೇವರ ಆತ್ಮ ಶ್ರೇಷ್ಠ ಆತ್ಮ, ಸೌಖ್ಯದ ಆತ್ಮ, ಶಕ್ತಿ ಆತ್ಮ 10 ಸಲ ಹೇಳಿದೆ. ಫಿಲಿಪ್ಪಿ 4:13 ಹೇಳಿದೆ, ಯೇಸುವಿನ ಶಕ್ತಿಯಿಂದ ನನಗೆಲ್ಲವೂ ಸಾಧ್ಯ, ಯೇಸುವಿನ ಶಕ್ತಿಯಿಂದ ನನಗೆಲ್ಲವೂ ಸಾಧ್ಯ, ಯೇಸುವಿನ ಶಕ್ತಿಯಿಂದ ನನಗೆಲ್ಲವೂ ಸಾಧ್ಯ. ರೋಮನ್ 8:31, ದೇವರೇ ನನ್ನ ಪಕ್ಷದಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರು? ದೇವರೇ ನನ್ನ ಪಕ್ಷದಲ್ಲಿರುವಾಗ ನನ್ನ ಎದುರಿಸುವವರು ಯಾರು? ನನ್ನೊಳಗೆ ದೇವರು ಕೊಟ್ಟ ಶಕ್ತಿ ಸ್ಟೇಜ್ಗೆ ಹೋದೆ, ಅಲೇಲಿಯಾ 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 ದೊಡ್ಡ ಶಬ್ದ. ಆ ದಿನ ಎಲ್ಲ ನಾನು ಪ್ರಸಂಗ ಮಾಡಿದೆ. ನಿಮ್ಮಲ್ಲಿ ಆ ಶಕ್ತಿ ಇದೆ, ನಿಮ್ಮ ತಲೆಯಲ್ಲಿ ಅಷ್ಟು ಜ್ಞಾನ ಇದೆ. ಐನ್ಸ್ಟೀನಿಗೆ ಕೊಟ್ಟ ಜ್ಞಾನ ನಿನಗೂ ಇದೆ, ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕೊಟ್ಟ ಜ್ಞಾನ ನಿನಗೂ ಇದೆ. ಧೈರ್ಯವಾಗಿರು, ಎದ್ದೋಳು, ಮುನ್ನುಗ್ಗು. ಯೇಸು ನಾಮದಲ್ಲಿ ಬಿಡ್ತಾ ಇದ್ದೇನೆ. ಇನ್ನು ಮುಂದೆ ಇವರು ಮಾಡುವ ಎಲ್ಲ ಪ್ರಯತ್ನಗಳು ಸಫಲವಾಗಲಿ. ದೇವ, ನೀನೇ ಇವರ ಜೊತೆಗಿದ್ದು ಗೆಲುವನ್ನು ಕೊಡು. ನಿರಾಶೆ ಆತ್ಮಗಳು, ಬೇಡದ ವಾಕ್ಯಗಳು, ಮನಸ್ಸಿನಲ್ಲಿರುವ ನೆಗೆಟಿವ್ಸ್ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸು ರಕ್ತದಿಂದ ಇವರ ಮನಸ್ಸನ್ನು ತೊಳಿತಾ ಇದ್ದೇನೆ. ಧೈರ್ಯದ ಆತ್ಮ ಇವರಿಗೆ ಬರಲಿ. ಯೇಸುವೇ ನನ್ನ ಪಕ್ಷದಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರು? ಈ ವಾಕ್ಯ ನನ್ನಲ್ಲಿದೆ. ಯೇಸು ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಎದ್ದಳು, ಕೂತ್ಕೋಬೇಡ. ಗೆಟ್ ಅಪ್ ಅಂಡ್ ವಾಕ್, ಗೆಟ್ ಅಪ್ ಅಂಡ್ ವಾಕ್, ಗೆಟ್ ಅಪ್ ಅಂಡ್ ವಾಕ್ ಇನ್ ದ ನೇಮ್ ಆಫ್ ಜೀಸಸ್, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಯೆರೆಮೀಯ ಪ್ರವಾದಿ ಅಧ್ಯಾಯ 29 ವಾಕ್ಯಗಳು 11ರಿಂದ 13 ನಾವು ಓದೋಣ. ದೇವರ ವಾಗ್ದಾನ: ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅವು ಅಹಿತ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ನಾವು ನಂಬಿಕೆಯಿಂದ ಬಾಳಿದಾಗ, ದೇವರಲ್ಲಿ ವಿಶ್ವಾಸವಿಟ್ಟು ಬಾಳಿದಾಗ ದೇವರು ನಮ್ಮನ್ನು ಕಾಪಾಡುತ್ತಾರೆ, ರಕ್ಷಿಸುತ್ತಾರೆ. ಹೇಗಪ್ಪ ಈ ಕೊರೋನಾ ಸಂಕಟದ ಸಮಯದಲ್ಲಿ ಅಥವಾ ನಮ್ಮ ಮುಂದಿನ ಜೀವನ ಹೇಗಿರಬಹುದು ಅಂತ ಯೋಚನೆ ಬಂದವರಿಗೆ ದೇವರು ಕೊಡುವ ವಾಗ್ದಾನ ಯೆರೆಮೀಯ 29:11-13. ನಿಮಗೆ ಇಂಥ ಗತಿ ಬರಲೆಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಿಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವ ಆಲೋಚನೆಗಳು ಅದು ನನಗೆ ಮಾತ್ರ ತಿಳಿದಿವೆ. ಅದು ಅಹಿತ ಆಲೋಚನೆಗಳಲ್ಲ, ಹಿತಕರವಾದ ಆಲೋಚನೆಗಳು. ನೀವು ಮೊರೆ ಇಡುವಿರಿ, ಪ್ರಾರ್ಥಿಸಲು ಬರುವಿರಿ, ನಾನು ಕಿವಿಗೊಡುವೆನು, ಮತ್ತು ನೀವು ಹುಡುಕುವಿರಿ, ನಾನು ನಿಮಗೆ ಸಿಗುವೆನು. ಸರ್ವಶಕ್ತ ಕರುಣಾಳು ದೇವರೇ, ನೀವು ನಮಗಾಗಿ ಕಳುಹಿಸಿಕೊಟ್ಟ ರಕ್ಷಕ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಇವತ್ತು ಈ ವಾಗ್ದಾನ ನಮ್ಮಲ್ಲಿ ನೆರವೇರಲಿ. ನಮ್ಮ ನಿರೀಕ್ಷೆ ಬಲಗೊಳ್ಳಲಿ, ನಮ್ಮ ನಂಬಿಕೆ ಇನ್ನೂ ಆಳವಾಗಿ ಬೇರೂರಲಿ. ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಎಲ್ಲ ಮಾರಣಾಂತಿಕ ಕೇಡುಗಳಿಂದ, ವಿಶೇಷವಾಗಿ ಈ ದಿನಗಳಲ್ಲಿ ಕಾಡಿಸುವ ಪೀಡಿಸುವ ರೋಗ ರುಜಿನಗಳಿಂದ ನಮ್ಮನ್ನು ರಕ್ಷಿಸಿರಿ. ಆರ್ಥಿಕ ಅಡಚಣೆಯಲ್ಲಿರುವವರು, ಕೆಲಸ ಕಾರ್ಯಗಳು ಇಲ್ಲದವರು, ಕೆಲಸ ಕಳ್ಕೊಂಡವರ ಮೇಲೆ, ಕಾರ್ಮಿಕ ವರ್ಗದವರ ಮೇಲೆ, ರೈತಾಪಿ ವರ್ಗದವರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಯಾರೆಲ್ಲ ಈ ಪ್ರಾರ್ಥನೆಯನ್ನು ಆಲಿಸುತ್ತಾರೋ ಈ ವಾಗ್ದಾನ ಅವರಿಗೆ ಆಶೀರ್ವಾದವಾಗಲಿ. ಯೇಸುವೇ, ನಿಮ್ಮ ನಾಮದಲ್ಲಿ ಅವರಿಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸುತ್ತೇನೆ ಮತ್ತು ನಿರೀಕ್ಷೆಯಲ್ಲಿ ಜೀವಿಸುವಂತೆ ಆಶೀರ್ವದಿಸುತ್ತೇನೆ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಯೇಸು ಸ್ಪರ್ಶ ತಂಡ, ನಮಗಾಗಿಯೂ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಪ್ರಾರ್ಥಿಸಿರಿ. ಮತ್ತು ಬ್ರದರ್ ಟಿ ಕೆ ಜಾರ್ಜ್ ಅಫಿಷಿಯಲ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಿರಿ. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ. ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ.
ಜೀವ